ಜಾತಿ ಗಣತಿಗೆ ಅರ್ಥವೇ ಇಲ್ಲ. 10 ವರ್ಷ ಆಗಿದೆ. ಕಾಂತರಾಜು ವರದಿ ಸಿದ್ಧ ಮಾಡಿ ಅವರಿಗೆ ಕೊಟ್ಟು ಈಗ 10 ವರ್ಷ ಮುಗಿದಿದೆ. 10 ವರ್ಷದಲ್ಲಿ ಇದೇ ಗ್ರೇಟ್ ಸಿದ್ದರಾಮಯ್ಯ ಕಳೆದ 2 ವರ್ಷ ಇದೇ ನಿಮ್ಮ ಗ್ಯಾರಂಟಿ ಸ್ಕೀಮ್ನಿಂದ ಬಡವರ ಆರ್ಥಿಕ ಶಕ್ತಿಯನ್ನು ವೃದ್ಧಿ ಮಾಡಿಲ್ವೇ? ಇದೆಲ್ಲ ಹೊಸದಾಗಿ ಮತ್ತೆ ಇವತ್ತು ಹೊಸದಾಗಿ ವರದಿಯನ್ನು ಕೊಡಬೇಕಾಗ್ತದೆ. ಕಳೆದ 10 ವರ್ಷದಲ್ಲಿ ಬಹಳ ಡೆವಲಪ್ಮೆಂಟ್ ಆಗಿದೆ. ಇಲ್ಲಿ ಕೇವಲ ಜಾತಿ ಮಧ್ಯೆ ಸಂಘರ್ಷ ಉಂಟು ಮಾಡಲಿಕ್ಕೆ ಸಿದ್ದರಾಮಯ್ಯವರು ಇವತ್ತು ಈ ರಾಜ್ಯವನ್ನು ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಜಾತಿ ಹೆಸರಿನಲ್ಲಿ ಹೇಳ್ತಾರೆ, ಜಾತ್ಯತೀತ ಅಂತಾರೆ. ಸೆಕ್ಯುಲರ್ ಪಕ್ಷ ನಮ್ಮದು ಅಂತ ಕಾಂಗ್ರೆಸ್ ಹೇಳುತ್ತೆ. ಇವತ್ತು ಈ ರಾಜ್ಯದಲ್ಲಿ ನಡೀತಿರೋದೇನು? ಜಾತಿ ಸಂಘರ್ಷಕ್ಕೆ ಏನೇನು ವೇದಿಕೆ ಸಿದ್ಧ ಮಾಡಬೇಕು ಅದನ್ನ ಈ ಸಿದ್ದರಾಮಯ್ಯವ್ರು ಮಾಡಿ ಕೊಟ್ಟಿದ್ದಾರೆ. ಈಗ ಇವರು 2 ವರ್ಷ ಆಯ್ತಲ್ಲ, 2 ವರ್ಷದಿಂದ ಯಾತಕ್ಕೆ ಈ ಜಾತಿ ವರದಿಯನ್ನ ಜಾರಿಗೆ ನಿಮ್ಮ ಜಾತಿ ಗಣತಿನ ಜಾರಿಗೆ ತರಲಿಲ್ಲ? ಯಾತಿಗೆ ತರಲಿಲ್ಲ? ಇವತ್ತಲ್ಲೇನೋ ಗುಜರಾತ್ಗೆ ಹೋದ್ರು. ಗುಜರಾತ್ನಲ್ಲಿ ಅವರ ಹೈಕಮಾಂಡ್ ಹೇಳಿದ್ರು ಅದಕ್ಕೆ ಇಲ್ಲಿ ಚೇರ್ ಉಳಿಸ್ಕೋಬೇಕಲ್ಲ, ಚೇರ್ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಈ ಡ್ರಾಮಾ ಪ್ರಾರಂಭ ಮಾಡಿದ್ದಾರೆ.